ಹಲೋ. ಹಾ ಅಮ್ಮ. ಅಮ್ಮ ನಾನಿವತ್ತು ತುಂಬಾ ಖುಷಿ ಆಗಿದ್ದೇನೆ. ಯಾಕೋತ್ತಾ ಶಾಪಲ್ಲಿರೋ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಅಷ್ಟು ಬಟ್ಟೆ ತಗೊಂಡಿದೆ. ಮನೆಗ್ ಬಂದ್ಮೇಲೆ ಎಲ್ಲ ಹಾಕಿ ತೋರಿಸ್ತೀನಿ ಆಯ್ತಾ? ಹಾ ಅಮ್ಮ, ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ. ಸರಿಯಾದ ಟೈಮಿಗೆ ಮನೆಗ್ ಬಂದ್ಬಿಡ್ತೀನಿ ಆಯ್ತಾ? ಹೇಗೋ ಗಗನ್ ಜೊತೆ ಇರ್ತಾನಲ್ಲಮ್ಮ. ಅಳ್ಬೇಡ, ಸಮಾಧಾನ ಮಾಡ್ಕೊ, ಸುಮ್ಮನಿರು. ನೋಡು ಸೌಮ್ಯ, ಅಲ್ಲಿ ಏನೇನಾಯ್ತೋ ಎಲ್ಲ ಮರ್ತು ಬಿಡು. ಜಸ್ಟ್ ಫೋರ್ಗೆಟ್ ಇಟ್. ನೋಡು, ಈ ವಿಷಯದ ಬಗ್ಗೆ ಯಾರ ಹತ್ರನೂ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಮರ್ತು ಬಿಡು ಅದನ್ನ. ಆಗ್ತಾ ಇಲ್ಲಪ್ಪ ನನ್ ಕೈಯಲ್ಲಿ ಅದನ್ನ ಮರೆಯಕ್ಕ ಆಗ್ತಾ ಇಲ್ಲ. ಒಬ್ಬ ಅಮಾಯಕ ಮನುಷ್ಯ ಅಪ್ಪ ದಾರಿಲ್ ಹೆಣವಾಗಿ ಸತ್ ಬಿದ್ದಿದ್ದಾನೆ. ಆ ಕಾರವನ್ ಕೂಡ ನಿಲ್ಲಿಸ್ತಿಲ್ಲ, ಹಾಗೆ ಹೊರಟೋಗ್ಬಿಟ್ಟ ಅಪ್ಪ. ನನ್ಗೆ ಅದನ್ನ ಮರೆಯಕ್ಕ ಆಗ್ತಾ ಇಲ್ಲ. ಅವನು ಹೋದ ಅಂತ ನಾವು ಸುಮ್ನೆ ಇರ್ಬೇಕಪ್ಪ? ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಮಾನವೀಯತೆ ಕಳ್ಕೊತಾ ಇದೀವಿ ಅನಿಸ್ತಿಲ್ವಾ ನಿಮ್ಗೆ? ಪ್ಲೀಸ್ ಅಪ್ಪ, ಪ್ಲೀಸ್, ನಂಗೆ ಮರೆಯಕ್ಕ ಆಗ್ತಾ ಇಲ್ಲ. ಏನ್ ಮಾಡ್ತೀಯಾ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಹೌದಪ್ಪ, ಅದೇ ಸರಿ. ಸೌಮ್ಯ, ಇದು ಸಿನಿಮಾ ಅಲ್ಲ, ರಿಯಲ್ ಲೈಫ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನನ್ BP ರೈಸ್ ಮಾಡ್ಬೇಡ. ರೀ, ನೀವ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ನೀವು. ನೋಡಿ, ಇವಳನ್ನ ನಾನ್ ಕನ್ವಿನ್ಸ್ ಮಾಡ್ತೀನಿ. ನೀವ್ ಹೋಗಿ ಮದ್ವೆ ಅರೇಂಜ್ಮೆಂಟ್ಸ್ ನ ಮುಂದುವರಿಸಿ. ಯೋಚನೆ ಮಾಡು ಮಗಳೇ, ಮದ್ವೆ ಹತ್ರ ಬಂತು, ಎಲ್ಲ ತಯಾರಿನೂ ನಡೀತಾ ಇದೆ. ಇದೊಂದು ಹ್ಯಾಪಿ ಒಕೇಶನ್. ಇದ್ರ ಮಧ್ಯೆ ಆಕ್ಸಿಡೆಂಟು, ಪೊಲೀಸು ಇದೆಲ್ಲ ಬೇಕಾ? ನೋಡು, ಈ ಮದ್ವೆ ಒಂದ್ ಇರ್ಲಿಲ್ಲ ಅಂದ್ರೆ ನಾವು ನಿನಗ್ ಸಪೋರ್ಟ್ ಮಾಡ್ತಿದ್ವಿ. ಅದ್ ನಮ್ ಜವಾಬ್ದಾರಿನೂ ಹೌದು, ಒಪ್ಕೋತೀನಿ. ಆದ್ರೆ ಈಗಿನ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡು. ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. ಈ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈ ಪೊಲೀಸ್ ಸ್ಟೇಷನ್, ಪೊಲೀಸು ಅನ್ನೋ ಓಡಾಟದಲ್ಲಿ ಈ ಸೆಲೆಬ್ರೇಷನ್ ಎಲ್ಲ ಹಾಳಾಗೋಗ್ತಿದೆ. ಲೈಫಲ್ಲಿ ಮದ್ವೆ ಅನ್ನೋ ಸಂಭ್ರಮ ಮತ್ತೆ ಮತ್ತೆ ಬರಲ್ಲ ಸೌಮ್ಯ. ಸೌಮ್ಯ ನಮ್ಮ ಮಗಳು ತುಂಬಾ ಮೃದು, ಸೂಕ್ಷ್ಮ ಸ್ವಭಾವದ ಹುಡುಗಿ. ಗಗನ್ ಜೊತೆ ಅವಳ ಮದ್ವೆ ಫಿಕ್ಸ್ ಆಗಿತ್ತು. ಎಲ್ಲ ಶಾಸ್ತ್ರಗಳು ಶುರು ಆಗಿದ್ವು. ಎಲ್ಲೂ ಸಂಭ್ರಮದಲ್ಲಿದ್ದಾಗ್ಲೇ ಇಂಥ ಒಂದು ದುರ್ಘಟನೆ ಅವಳ ಕಣ್ಣೆದುರಿಗೆ ನಡೆದೋಯ್ತು. ತುಂಬಾ ದಾರುಣ ಹಿಟ್ ಅಂಡ್ ರನ್ ಕೇಸ್ನ ಅವಳ ಹತ್ರದಿಂದ ನೋಡಿದ್ರಿಂದ ಅವಳಿಗದ್ರಿಂದ ಆಚೆ ಬರೋಕೆ ಆಗ್ಲಿಲ್ಲ. ಈ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ನಿಮ್ಮಲ್ಲಿ ನೋಡಿದವ್ರು ಯಾರು ಇದ್ದೀರಾ? ನಾನ್ ನೋಡ್ದೆ ಸರ್, ಆದ್ರೆ ದೂರದಿಂದ ನೋಡ್ದೆ. ಹತ್ತಿರದಿಂದ ಆಕ್ಸಿಡೆಂಟ್ ನೋಡಿದವ್ರು ಯಾರು ಇದ್ದೀರಾ? ಹಾ ಸರ್, ಒಂದ್ ಹುಡುಗಿ ನೋಡಿದ್ಲು. ಯಾರ ಹುಡುಗಿ? ಆ ಹುಡುಗಿ ಯಾರು ಅಂತ ನಮಗೆ ಗೊತ್ತಿಲ್ಲ ಸರ್. ಆ ಕಡೆ ಇರೋ ಬಟ್ಟೆ ಅಂಗಡಿಯಿಂದ ಬಟ್ಟೆ ಕವರ್ ಇಟ್ಕೊಂಡು ರೋಡ್ ದಾಟ್ಕೊಂಡು ಹೋಗ್ತಾ ಇಲ್ಲ ಸರ್. ಗಲಾಟೆ ಕೇಳಿ ಹೊರಗಡೆ ಓಡೋದೆ ಸರ್. ಅಷ್ಟೊತ್ತಿಗೆ ಗಾಡಿ ಹೋಗ್ಬಿಟ್ಟಿತ್ತು. ಹಾಗಾದ್ರೆ ಆ ಹುಡುಗಿ ಆಕ್ಸಿಡೆಂಟ್ ನೋಡಿ ಅವ್ರು ಪ್ರಜ್ಞೆ ತಪ್ಪಿದ್ರು. ರೋಡ್ ಆಚೆ ಅವ್ರ ಫ್ರೆಂಡ್ ಇದ್ರು, ಬಂದ್ ಕರ್ಕೊಂಡು ಹೋದ್ರು. ಆ ಹುಡುಗಿನ ಟ್ರೇಸ್ ಔಟ್ ಮಾಡಿ ಕರ್ಕೊಂಬಂದ್ರೆ ಗುರ್ತಿಡಿತೀರಾ? ಹಾ ಸರ್, ಖಂಡಿತ ಗುರ್ತು ಹಿಡಿತೀನಿ. ಅವ್ರು ನಮ್ಮಲ್ಲಿ ತುಂಬಾ ಬಟ್ಟೆ ಪರ್ಚೇಸ್ ಮಾಡಿ ಹೋಗಿದ್ದಾರೆ.
CCTV ಹಾಕ್ಸಿಲ್ವಾ? ಆರ್ಡರ್ ಕೊಟ್ಟಿದೀವಿ ಸರ್. ಅಂಗಡಿಗಳಲ್ಲಿ CCTV ಮಸ್ಟ್ ಅಂಡ್ ಶುಡ್. CCTV ಫುಟೇಜ್ ಸಿಕ್ಕಿದ್ರೆ ಹುಡ್ಕೋದಕ್ಕೆ ಈಸಿ ಆಗಿರ್ತಿತ್ತು. ಆ ಹುಡುಗಿ ಪೇಮೆಂಟ್ ಹೇಗ್ ಮಾಡಿದ್ಲು? ಕ್ಯಾಶಾ ಕಾರ್ಡಾ? ಕಾರ್ಡು ಸರ್. ನೋಡ್ರಿ, ಬ್ಯಾಂಕ್ ಹೋಗಿ ಈ ಕಾರ್ಡ್ ಅಲ್ಲಿರೋ ಹುಡುಗಿ ಹೆಸರು, ಅವಳ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಈ ಕೇಸ್ಗೆ ಐ ವಿಟ್ನೆಸ್ ಅವಳೇನೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ರೇವತಿ ಮೇಡಮ್ ಬಿಡಲ್ಲ. ಏನ್ ಸರ್, ನಮ್ ರೇವತಿ ಮೇಡಮ್ ತುಂಬಾ ಕಡಕ್ ಆಫೀಸರ್ ಸರ್. ಒಂದ್ ಕೇಸ್ ಹಿಡ್ದ ಅಂದ್ರೆ ಆ ಬುಡನೆ ಜಾಲಾಡ್ಬಿಡ್ತಾರೆ. ಸ್ಟೇಷನ್ ಎಲ್ಲ ಸುಸ್ತಾಗಿ ಹೋಗಿದೀವಿ. ನೀನೊಬ್ಳೆ ಕಣೆ ನನಗೆ ಕ್ಲೋಸ್ ಫ್ರೆಂಡು ಅಂದ್ರೆ, ನೀನಾದ್ರೂ ಹೆಲ್ಪ್ ಮಾಡೆ. ಏನಾಗಿದೆ ಇವಳಿಗೆ? ಹೇಳಿದ್ದನ್ನೇ ಹೇಳ್ತಿದ್ದಾಳೆ ಪ್ರಿಯಾ. ಆಗಿದ್ದಾದ್ರೂ ಏನು, ಅದನ್ ಫಸ್ಟ್ ಹೇಳು. ನೀನ್ ಇಷ್ಟ ಡಲ್ ಆಗಿರೋದ್ನ ನಾನ್ ಯಾವತ್ತೂ ನೋಡೇ ಇಲ್ಲ. ಅಲ್ಲಿ ನಿನ್ ಮೆಹಂದಿ ಶಾಸ್ತ್ರಕ್ಕೆಲ್ಲ ತಯಾರಿ ನಡೀತಿದೆ. ನೀನ್ ಇಲ್ಲಿ ಹ್ಯಾಪ್ ಮೋರೆ ಹಾಕೊಂಡ್ ಕೂತಿದ್ಯಲ್ಲ, ನಡಿ ಫಸ್ಟ್ ರೆಡಿ ಆಗು. ಎಕ್ಸ್ಕ್ಯೂಸ್ ಮೀ. ಏನ್ ವಿಷಯ ಇಲ್ಲಿ ತನಕ ಬಂದಿದ್ದು? ನಿಮ್ ಮಗಳನ್ ಕರೀತೀರಾ? ಆ, ಕರಿತೀನಿ. ಅವತ್ತು ಮಾರ್ಕೆಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಹಿಟ್ ಅಂಡ್ ರನ್. ನೀವವತ್ತು ಅಲ್ಲಿದ್ರಿ, ನೀವದನ್ನ ನೋಡಿದೀರಾ ಅಂತಾನೂ ಗೊತ್ತಾಯ್ತು. ಅಲ್ಲಿ ಏನ್ ನಡೀತು ಅಂತ ಹೇಳೋದಕ್ಕಾಗತ್ತಾ? ಮೊದ್ಲು ನೀವು ಶಾಪಿಂಗ್ ಮುಗಿಸ್ಕೊಂಡು ಅಂಗಡಿಯಿಂದ ಹೊರಗ್ ಬಂದ್ರಿ, ರೈಟ್? ಹೌದು ಮೇಡಮ್. ಆಮೇಲೆ ಏನಾಯ್ತು? ಏನ್ ನೋಡಿದ್ರಿ ನೀವು? ಮೇಡಮ್ ಅದೆಲ್ಲ ಎಷ್ಟು ಬೇಗ ನಡೆದು ಹೋಯ್ತು ಅಂದ್ರೆ ನಂಗೆ ಸರಿಯಾಗಿ ಜ್ಞಾಪಿಸ್ಕೊಳಕ್ಕೂ ಆಗ್ತಾ ಇಲ್ಲ ಮೇಡಮ್. ಆಬ್ವಿಯಸ್ಲಿ ಪೂರ್ತಿ ನೆನ್ಪಲ್ಲಿ ಇಲ್ಲ ಅಂದ್ರೂ ಸ್ವಲ್ಪ ವಿಷಯ ನೆನ್ಪಿರತ್ತೆ ಅಲ್ವಾ? ಯೋಚನೆ ಮಾಡಿ ಹೇಳಿ. ಮೇಡಮ್ ಆ ಕಾರು ವೈಟ್ ಕಲರ್ ಇತ್ತು ಮೇಡಮ್. ಗುಡ್. ಆಮೇಲೆ? ಮೇಡಮ್ ಪ್ಲೀಸ್, ನನ್ನ ಮಗಳು ಗಾಬರಿ ಆಗಿದ್ದಾಳೆ. ದಯವಿಟ್ಟು ನಿಮ್ ಇನ್ವೆಸ್ಟಿಗೇಷನ್ ನಿಲ್ಸಿ. ನೀವೊಂದ್ 2 ನಿಮಿಷ ಸುಮ್ನೆ ಇರ್ತೀರಾ? ಮೇಡಮ್ ಆ ಕಾರ್ ನಂಬರ್ KA 05 MR 1008. ನೋ ಮೇಡಮ್, 8 ಅಲ್ಲ, 1018 ಮೇಡಮ್. ಎಸ್, 18. ಗುಡ್. ಅವತ್ತು ಅಲ್ಲಿ ನೀವ್ ಒಬ್ರೇ ಇದ್ರಾ ಅಥವಾ ನಿಮ್ ಜೊತೆ ಬೇರೆ ಯಾರಾದ್ರೂ ಇದ್ರಾ? ಮೇಡಮ್ ಗಗನ್ ಅಂತ ನನ್ ಮದ್ವೆ ಆಗೋ ಹುಡ್ಗ. ರೈಟ್. ಆಕ್ಸಿಡೆಂಟ್ ನಡೆದಿದ್ದ ದಿನ ನೀವಲ್ಲಿ ಏನ್ ಮಾಡ್ತಿದ್ರಿ? ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಅವತ್ತು ಎಷ್ಟು ಸ್ಪೀಡ್ ಆಗಿ ನಡೀತು ಅಂದ್ರೆ ಯಾವ್ದು ನನ್ ಗಮನಕ್ಕೆ ಬಂದಿಲ್ಲ. ಮೋರ್ ಓವರ್ ಮೊದ್ಲೇ ಶಾಪಿಂಗ್ ಮಾಡಿದ ಶಾಪಿಂಗ್ ಬಾಕ್ಸ್ ನ ಕಾರ್ ಡಿಕ್ಕಿಲಿ ಅಡ್ಜಸ್ಟ್ ಮಾಡ್ತಿದ್ದೆ. ಶಾಪಿಂಗ್ ಬಾಕ್ಸ್ ಗಳ? ಶಾಪಿಂಗ್ ಬ್ಯಾಗ್ಸ್ ಎಲ್ಲ ಸೌಮ್ಯ ಕೈಲೇ ಇತ್ತಲ್ವಾ? ಐ ಮೀನ್ ಆ ಬ್ಯಾಗ್ಸ್ ನ ಇಡೋದಕ್ಕೆ ಕಾರಲ್ಲಿ ಬಾಕ್ಸ್ ನೆಲ್ಲ ಸರಿಸ್ತಾ ಇದ್ದೆ, ಹಾಗಾಗಿ ಯಾವ್ದು ನೆನಪಿಲ್ಲ. ಐ ಸಿ. ಅವಶ್ಯಕತೆ ಬಂತು ಅಂದ್ರೆ ಇನ್ವೆಸ್ಟಿಗೇಷನ್ಗೋಸ್ಕರ ಮತ್ತೆ ಬರ್ಬೇಕಾಗತ್ತೆ. ಶೂರ್ ಮೇಡಮ್, ಎನಿ ಟೈಮ್ ನಾನ್ ಕೋಆಪರೇಟ್ ಮಾಡ್ತೀನಿ. ಮೇಡಮ್, ಆ ಹಿಟ್ ಅಂಡ್ ರನ್ ಕೇಸಲ್ಲಿ ಸೋತೋದ್ರಲ್ಲ ವಿಕ್ಟಿಮ್, ಅವ್ರದ್ದು ಫೋಟೋ ಸಿಕ್ಕಿದೆ. ಜಯಂತ್, ಆ ಹುಡುಗಿ ಕಾರ್ ನಂಬರ್ ಹೇಳಿದ್ಲಲ್ಲ, ವಿಚಾರಿಸಿದ್ರ? ವಿಚಾರಿಸಿದೀನಿ ಮೇಡಮ್, ಆದ್ರೆ ಆ ಕಾರ್ ನಂಬರ್ ರಿಜಿಸ್ಟರ್ ಆಗಿಲ್ಲ. ಹೌದಾ? ಐ ಸಿ. ಹಾಗಾದ್ರೆ ಒಂದು ಆ ಹುಡುಗಿಗೆ ಕಾರ್ ನಂಬರ್ ಸರಿಯಾಗಿ ನೆನಪಿಲ್ಲ, ಅಥವಾ ನಂಬರ್ ಪ್ಲೇಟ್ ನ ಬದಲಾಯಿಸಿ ಗಾಡಿ ಓಡಿಸಿದ್ದಾರೆ. ನನಗೂ ಹಾಗೆ ಅನ್ನಿಸ್ತಿದೆ ಮೇಡಮ್. ಇದನ್ನೆಲ್ಲ ನೋಡ್ತಿದ್ರೆ ಇದು ಹಿಟ್ ಅಂಡ್ ರನ್ ಹೌದೋ ಅಲ್ವೋ ಅನ್ನೋದೇ ನನಗೆ ಅನುಮಾನ. ಹಾಗಾದ್ರೆ ಮರ್ಡರ್ ಆಗಿರ್ಬೋದಾ? ಹೌದು, ಮರ್ಡರ್ ಅನ್ನೋದು ಗೊತ್ತಾಗಬಾರ್ದು ಅಂತ ಹಿಟ್ ಅಂಡ್ ರನ್ ಪ್ಲಾನ್ ಮಾಡಿರ್ಬೋದು. ಸತ್ತೋಗಿರೋ ವ್ಯಕ್ತಿ ಡೀಟೇಲ್ಸ್ ಹೇಳಿ.
ಮೇಡಮ್ ಅವರು SMS ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರು. ಕಳೆದ 3 ತಿಂಗಳಿಂದ ಬೆಂಗಳೂರಲ್ಲೇ ಇದ್ದಾರೆ. ಹೆಸರು ಮೋಹನ್ ಅಂತ. ಇದಕ್ಕೂ ಹಿಂದೆ ತುಮಕೂರಲ್ಲಿ SG ಕಾಲೇಜಲ್ಲಿ. ಈಗ ನಾವು ಪತ್ತೆ ಮಾಡ್ಬೇಕಾಗಿರೋದು ಕಾಲೇಜ್ ಲೆಕ್ಚರರ್ನ ಯಾರು ಯಾಕೆ ನಡು ರಸ್ತೆನಲ್ಲಿ ಸಾಯಿಸೋದಕ್ ಪ್ರಯತ್ನ ಪಟ್ರು ಅಂತ, ಜೊತೆಗೆ ಅವರು ತುಮಕೂರಿಂದ ಬೆಂಗಳೂರಿಗೆ ಯಾಕೆ ಬಂದ್ರು ಅಂತ. ಮೇಡಮ್ ನಾವು ಅವ್ರ ಮನೆಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ನಮ್ಗೆಲ್ಲ ಡೀಟೇಲ್ಸು ಸಿಗ್ತಾ ಇದೆ. ನನ್ ಮಗಳು ದಿನೇ ದಿನೇ ವೀಕ್ ಆಗ್ತಿದ್ಲು. ಪೊಲೀಸ್ನವರು ಅದನ್ನ ಮರ್ಡರ್ ಅಂತ ಕನ್ಸಿಡರ್ ಮಾಡಿದ್ರು. ಮರ್ಡರ್ ಅಂದ್ಮೇಲೆ ಅದ್ರ ಹಿಂದಿನ ಉದ್ದೇಶ ಅದು ಇದು ಅಂತ ಹುಡ್ಕೋಕ್ ಶುರು ಮಾಡಿದ್ರು. ಇಷ್ಟೆಲ್ಲ ಟಾರ್ಚರ್ ಮತ್ತೇನು ನನ್ ಮಗಳು ಸೌಮ್ಯನಿಗೆ ಮಾತ್ರ ಈ ಕೇಸ್ನಲ್ಲಿ ಸತ್ತ ವ್ಯಕ್ತಿ ಕುಟುಂಬಕ್ಕೆ ನ್ಯಾಯ ಸಿಗ್ಲೇಬೇಕು ಅನ್ನೋ ಕಾಳಜಿ ಇತ್ತು. ಸಡನ್ ಆಗಿ ಇಲ್ಲಿಗೆ ಬರ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಮೇಡಮ್ ನನ್ಗೇನೋ ಜ್ಞಾಪಕಕ್ಕೆ ಬಂತು, ಅದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಗುಡ್, ಹೇಳಿ. ಮೇಡಮ್ ಅವತ್ತು ನಾನು ರೋಡ್ ಕ್ರಾಸ್ ಮಾಡುವಾಗ ಒಂದು ಕ್ಷಣ ಆ ಡ್ರೈವರ್ ಫೇಸ್ ನನ್ನ ಕಣ್ ಮುಂದೆ ಬಂತು. ಸ್ಕೆಚ್ ಆರ್ಟಿಸ್ಟ್ಗೆ ಇದನ್ನ ಡೀಟೇಲ್ ಆಗಿ ಹೇಳ್ತೀರಾ? ಹಾ ಮೇಡಮ್. ಜಯಂತ್, ಈ ಸ್ಕೆಚ್ ನ ಎಲ್ಲಾ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ, ಎಸ್ಪೆಷಲಿ ಮೋಹನ್ ಇದ್ದ ಲೊಕ್ಯಾಲಿಟಿನಲ್ಲಿ. ಹಾಗೆ ತುಮಕೂರು ಸ್ಟೇಷನ್ಗೂ ಒಂದು ಕಾಪಿ ಕಳಿಸಿ, ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ಲಿ. ಮೋಹನ್ ಕೆಲಸ ಮಾಡ್ತಾ ಇದ್ದ ಕಾಲೇಜ್ಗೆ ನೀವೇ ಖುದ್ದಾಗಿ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ. ಇಲ್ಲ ಸರ್, ಅವರು ಯಾರ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಸರ್. ತುಂಬಾ ನಾಚಿಕೆ ಸ್ವಭಾವದವನು ಸರ್. ಮೊದ್ಲಿಂದನೂ ಹಾಗೆ ಸರ್. ನನ್ ಮಗ ಒಬ್ರಿಗೆ ಕೇಡು ಬಯಸ್ತವನಲ್ಲ, ಹಾದಿ ಬೀದಿ ಎಣವಾಗೋದ್ನಲ್ಲ ಸರ್. ನ್ಯಾಯ ಕೊಡ್ಸಿ, ನನ್ ಮಗನಿಗೆ ನ್ಯಾಯ ಕೊಡ್ಸಿ ಸರ್.